ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಮತ್ತೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಕೂಡ ಫಿಶ್ ವಿಡಿಯೋನೇ. ನೋಡಿ, ಈ ಕೆರೆ ಹೊಳೆಯಲ್ಲಿ ನಾವು ಫಿಶ್ ಹಿಡಿಯೋದು. ಮೀನಿದೆ ಈ ಕೆರೆಯಲ್ಲೇ, ಹೊಳೆಯಲ್ಲೇ. ನೋಡಿ ಫ್ರೆಂಡ್ಸ್, ಫಿಶ್ ಹಿಡ್ದಿದ್ದೀವಿ. ಅದೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೀವಿ. ಈಗ ಅದಕ್ಕೆ ಮಸಾಲೆ ಆ್ಯಡ್ ಮಾಡ್ಕೋಬೇಕು. ನೋಡಿ, ಬಾಣಲಿಲಿ ಮೊಟ್ಟೆ ಹೊಡ್ಕೊತಾ ಇದ್ದೀವಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾಯಿದ್ದೀವಿ. ಜೊತೆಗೆ ಫಿಶ್ ಕಬಾಬ್ ಪೌಡ್ರ್ ಹಾಕ್ತಾಯಿದ್ದೀವಿ. ಫಿಶ್ ಕಬಾಬ್ ಪೌಡ್ರು ಎಲ್ಲ ಮಿಕ್ಸ್ ಮಾಡ್ಕೊತೀವಿ. ಮಿಕ್ಸ್ ಮಾಡ್ಕೊತೀವಿ. ಮುಂಚೆನೇ ಸಾಲ್ಟ್ ಹಾಕಿ ಮೀನಿಗೆ ನೆನೆ ಹಾಕಿರ್ತೀವಿ. ಸ್ವಲ್ಪ ಹೊತ್ತು ಮೀನಿಗೆ ಸಾಲ್ಟ್ ಹಾಕ್ಬಿಟ್ಟು ನೆನೆ ಹಾಕಿರ್ತೀವಿ. ಅದೆಲ್ಲ ಆದಮೇಲೆ ನೆಕ್ಸ್ಟು ಮಸಾಲೆಗೆ ಮೀನು ಮಿಕ್ಸ್ ಮಾಡ್ತೀವಿ. ಅದೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಎಲ್ಲ ನೀಟಾಗಿ ಅದೆಲ್ಲ ಮಸಾಲೆ ಪದಾರ್ಥ ಎಲ್ಲ ಕಡೆ ಇಳಿಬೇಕು. ನೀಟಾಗಿ ಮಿಕ್ಸ್ ಆಯ್ತೈತೆ. ನೀಟಾಗೆಲ್ಲ ಮಿಕ್ಸ್ ಆಗ್ತಿದೆ. ಮಿಕ್ಸ್ ಮಾಡ್ತಾಯಿದ್ದೀವಿ. ಫ್ರೀ ಇರೋ ಟೈಮಲ್ಲಿ ಫ್ರೆಂಡ್ಸ್ ಜೊತೆ ಈ ಥರ ರೆಸಿಪಿ ಮಾಡ್ತಾಯಿರ್ತೀವಿ. ಈ ಥರ ರೆಸಿಪೀಸು ಮತ್ತೆ ಮಾಡಬೇಕು ಅಂದರೆ, ಈ ಥರ ರೆಸಿಪೀಸ್ ನೀವು ನೋಡಬೇಕಂದ್ರೆ ಫ್ರೆಂಡ್ಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ರೆಸಿಪೀಸ್ ಮಾಡಿ ಲೈಕ್ ಕಮೆಂಟ್ಸ್ ಮಾಡ್ತಾರೆ, ನಮಗೊಂದು ಸಪೋರ್ಟ್ ಸಿಗುತ್ತೆ. ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಒಂದು ಸಪೋರ್ಟ್ ಸಿಕ್ತಂಗಾಗುತ್ತೆ. ನೋಡಿ, ಈಗೆಲ್ಲ ಮಿಕ್ಸ್ ಆಗಿದೆ ಫ್ರೆಂಡ್ಸ್, ಮಿಕ್ಸ್ ಆಗಿದೆ. ನೆಕ್ಸ್ಟು ಒಂದು ಬಾಳೆದೆಲೆ ಮೇಲೆ ಫ್ರೆಂಡ್ಸ್ ಒಂದು 5ರಿಂದ 10 ನಿಮಿಷ ಹಂಗೆ ಮಡಗ್ತೀವಿ, ಡ್ರೈ ಆಗಲಿ ಅಂತೇಳಿ. ಅದು ಹಂಗೆ ಇಡ್ತೀವಿ. ನೋಡಿ ಫ್ರೆಂಡ್ಸ್, ಹೇಗಿದೆ ನೋಡಿ, ನೇಚರ್ ಹೇಗಿದೆ. ಇದ್ರ ಮುಂಚೆ ಒಂದು ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಅದು ಸೇಮ್ ಕಬಾಬ್ ವೀಡಿಯೋ ಮಾಡಿದ್ದೀನಿ, ಫಿಶ್ ಕಬಾಬೇ. ಅದು ಸರಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್, ಅರ್ಜೆಂಟಲ್ಲಿ ಯಾವತ್ತ ಶೂಟ್ ಮಾಡಿದೆ. ನೋಡಿ, ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದು ಪಾರ್ಟ್ 1ಅಲ್ಲಿದೆ. ಪಾರ್ಟ್ 2 ಅಂತೇಳಿ ಅಪ್ಲೋಡ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನೆಕ್ಸ್ಟು ಬಾಣಲಿ ಇಟ್ಟಿದ್ದೀವಿ. ಬಾಣಲಿ ಎಣ್ಣೆ ಹಾಕಿದ್ದೀವಿ. ಎಣ್ಣೆ ಕಾದಿದೆ ಫ್ರೆಂಡ್ಸ್, ಎಣ್ಣೆ ಕಾದಿದೆ. ಪೀಸು ಕೂಡ ಒಳಗಡೆ ಹಾಕ್ತಾಯಿದ್ದೀವಿ. ಫಿಶ್ ಒಳಗಡೆ ಹಾಕಿದ್ದೀವಿ. ಬೇಯ್ತೈತೆ, ಚೆನ್ನಾಗಿ ಬೇಯ್ತೈತೆ ಫ್ರೆಂಡ್ಸ್. ನಾವು ಯಾವುದೇ ಫಿಶ್ಶು ತವಾ ಫ್ರೈ ಆಗಿರ್ಬೋದು, ಫಿಶ್ ಕಬಾಬ್ ಆಗಿರ್ಬೋದು, ಫಿಶ್ ಸಾಂಬಾರು ಆಗಿರ್ಬೋದು, ಅದರಲ್ಲಿ ಚೆನ್ನಾಗಿ ಅದು ರೋಸ್ಟ್ ಆಗೋ ತನಕ ಚೆನ್ನಾಗಿ ಬೇಯಿಸ್ತೀವಿ. ಅಂದರೆ ಅದು ಸ್ವಲ್ಪ ಬೆಂದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ಬೇಯಿಸ್ತಾ ಇದ್ದೀವಿ. ಈಗ ಅದು ಚೆನ್ನಾಗಿ ಬೆಂದರೆ ನಮಗೊಂದು ಟೇಸ್ಟ್ ನೋಡಿ ಫ್ರೆಂಡ್ಸ್. ಚೆನ್ನಾಗಿ ಬೆಂದಿದೆ, ಚೆನ್ನಾಗಿ ರೋಸ್ಟ್ ಆಗಿದೆ ಫ್ರೆಂಡ್ಸ್. ನೋಡಿ, ಅದು ರೋಸ್ಟ್ ಆಗಿರೋ ಪೀಸು ಬಾಳೆದೆಲೆ ಮೇಲೆ ಹಾಕಿದ್ದೀವಿ. ಫ್ರೆಂಡ್ಸ್. ಅದು ನೋಡಿ, ಏನು ಚೆನ್ನಾಗಿ ರೋಸ್ಟ್ ಆಗಿದೆ, ತುಂಬ ಚೆನ್ನಾಗಿ ಬೆಂದಿದೆ. ಟೇಸ್ಟು ಕೂಡ ಹಾಗೆ ಇದೆ. ನೋಡಿ, ನಾನು ಟೇಸ್ಟ್ ಮಾಡೋದು ತಗೋತಾ ಇದ್ದೀವಿ. ಈಗ ಟೇಸ್ಟ್ ಮಾಡ್ತೀನಿ. ಈಗ ಫ್ರೆಂಡ್ಸ್, ಈ ಥರ ನಾಟಿ ಮೀನು ಹಿಡಿದು ಔಟ್ ಸೈಡಲ್ಲಿ ತಿನ್ನೋ ಖುಷಿ, ಅದು ಹ್ಯಾಪಿನೆಸ್ಸೇ ಬೇರೆ. ಅದ್ಭುತ, ಪ್ರಕೃತಿ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಮುಂದಿನ ವಿಡಿಯೋಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.